ಇದು ನಂಬರ್ ರಸ್ತೆ ಇದು ಕೊಡೆ ಕೊಡು ಕೊಡೆ ಕೊಡು ಬಂಧುಗಳೇ, ಈಗ ನಾವು ಏರ್ಪೋರ್ಟ್ ಪಕ್ಕದಲ್ಲಿರುವಂತಹ ಪೂಜನಹಳ್ಳಿ ಗ್ರಾಮದಲ್ಲಿ ಇದೀವಿ. ದೇವನಹಳ್ಳಿ ತಾಲೂಕು, ಕಸ್ಬಾ ಹೋಬಳಿ. ಇದು ಸರ್ವೆ ನಂಬರ್ 21. ನಾವು ಇಷ್ಟೊತ್ತು ಅಲ್ಲೊಂದು ಸ್ಟುಡಿಯೋ ಮಾಡಿದ್ವಿ, ಲೈವ್ ಮಾಡಿದ್ವಿ, ನೋಡಿರಬಹುದು. ಅದು ತೋಟಗಾರಿಕಾ ಇಲಾಖೆಗೆ ಸೇರಿರುವಂತದ್ದು. ಇದೆಲ್ಲ ಭೂಮಿ ತೋಟಗಾರಿಕಾ ಇಲಾಖೆಗೆ ಸೇರಿದ್ದು ಒಂದು ಕಾಲದಲ್ಲಿ. ಇಲ್ಲೆಲ್ಲ ನಾವೆಲ್ಲ ಇಲ್ಲಿ ಕೂಲಿ ಕೆಲಸ ಮಾಡೋದಕ್ಕೆ ಬರ್ತಾ ಇದ್ದಂತಹ ಮತ್ತು ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ 4 ಸಲ ಚುನಾವಣೆಗೂ ಸ್ಪರ್ಧೆ ಮಾಡಿದ್ದಂತಹ ಮುನೇಗೌಡರು ಇದೇ ಗ್ರಾಮದವರು ನಮ್ಮ ಜೊತೆಗಿದ್ದಾರೆ. ಅವ್ರು ಹೇಳ್ತಾರೆ. ಅದಕ್ಕೆ ಮೊದಲು ಒಂದು ಸಣ್ಣದಾಗಿ ಪೀಠಿಗೆ ಹೇಳಬೇಕು ಅಂದ್ರೆ, ಇಲ್ಲಿ ಈ ಇಡೀ ಭೂಮಿ ತೋಟಗಾರಿಕಾ ಇಲಾಖೆಗೆ ಅಲಾಟ್ ಆಗಿತ್ತು 77-78ರಲ್ಲೇನೆ. ಆದ್ರೆ ಈಗ ಒಂದು 8-10 ವರ್ಷಗಳಿಂದ ಅದೇನೇನೋ ಆಗಿ ಕೆಲವು ಜನ, ಒಂದು 6 ಜನ 7 ಜನ ಅಥವಾ 4 ಜನರಿಗೆ ಗ್ರಾಂಟ್ ಆಗಿದೆ ಅಂತ ತೋರಿಸ್ತಾ ಇದ್ದಾರೆ. ಅವ್ರು ಯಾರು ಗ್ರಾಂಟ್, ಸರ್ಕಾರಿ ಭೂಮಿ ಯಾರು ಗ್ರಾಂಟ್ ಆಗುತ್ತೆ? ವಿಶೇಷವಾಗಿ ಸ್ಥಳೀಯರಾಗಿದ್ದುಕೊಂಡು, ಭೂರಹಿತ ಕೃಷಿ ಕಾರ್ಮಿಕರಾಗಿದ್ದುಕೊಂಡು, ಯಾವುದೋ ಒಂದು ಸರ್ಕಾರಿ ಭೂಮಿಯಲ್ಲಿ ಗೋಮಾಳನೋ ಅರಣ್ಯ ಭೂಮಿಲೋ ಉಳುಮೆ ಮಾಡ್ತಿದ್ದಂಥವ್ರಿಗೆ ನಾವು ತಲತಲಾಂತರದಿಂದ ಇಲ್ಲಿ ಉಳುಮೆ ಮಾಡ್ಕೊಂಡ್ ಬರ್ತಾ ಇದೀವಿ. ನಮ್ಮ ಹೆಸರಲ್ಲಿ ದಾಖಲೆ ಇಲ್ಲ, ಸರ್ಕಾರಿ ಹೆಸರಲ್ಲಿ ಬರ್ತಾ ಇದೆ, ಹಾಗಾಗಿ ನಮಗೆ ಮಾಡಿಕೊಡಿ ಅಂತ ಕೇಳಿದಾಗ ಅದೊಂದು ಗ್ರಾಂಟ್ ಕಮಿಟಿ ಇರುತ್ತೆ. ಅವರು ತೀರ್ಮಾನ ಮಾಡಿ ಅವ್ರು ಎಷ್ಟು ಉಳುಮೆ ಮಾಡ್ತಾ ಇದ್ರು ಅಷ್ಟಕ್ಕೆ ಅವ್ರಿಗೆ ಸಾಗುವಳಿ ಚೀಟಿ ಕೊಡ್ತಾರೆ. ಈಗ ಇಲ್ಲಿ ಕೊಟ್ಟಿರೋರು 4 ಜನ 6 ಜನ 7 ಜನ ಏನಿದ್ದಾರೆ, ಅವ್ರು ಯಾರು ಇಲ್ಲಿ ಉಳುಮೆ ಮಾಡ್ತಿದ್ದವರಲ್ಲ. ಅವ್ರು ಯಾವತ್ತೂ ಇಲ್ಲಿ ಬಂದಿಲ್ಲ. ಈ ಗಿಡಗಳು ನೆಟ್ಟಿದ್ದವರಲ್ಲ. ಈ ಮಾವಿನ ಗಿಡಗಳು ಇವೆಲ್ಲ ನೆಟ್ಟಿರೋದು ತೋಟಗಾರಿಕಾ ಇಲಾಖೆಯವರು. ತೋಟಗಾರಿಕಾ ಇಲಾಖೆನೇ ಇದನ್ನು ಸ್ವಾಧೀನದಲ್ಲಿತ್ತು. ಇವತ್ತು ನೋಡಿ, ಆ 4-5 ಜನ ಏನಿದ್ದಾರೋ ಅವರೆಲ್ಲರಿಂದನೂ ಕೊಲಾಸೋ ಅನ್ನುವಂತಹ ರೊನಾಲ್ಡ್ ಏನ ಹೆಸರು, ರೊನಾಲ್ಡ್ ಕೊಲಾಸೋ ಅನ್ನುವಂತಹ ಕರ್ನಾಟಕದ ಬಹುದೊಡ್ಡ ರಿಯಲ್ ಎಸ್ಟೇಟ್ ಉದ್ಯಮಿ. ಈ ಭಾಗದಲ್ಲಿ ಒಂದು ಹಾಲಿವುಡ್ ಟೌನ್ ಅಂತ, ಫ್ರೇಜರ್ ಟೌನ್, ಬೆಂಗಳೂರಿನ ಫ್ರೇಜರ್ ಟೌನ್ ನ ಪೊಲೀಸ್ ಸ್ಟೇಷನ್ ಸಹ ಕಟ್ಕೊಟ್ಟಿರುವಂತಹ ದೊಡ್ಡ ದಾನಶೂರ ವೀರ ಕರ್ಣ ರೊನಾಲ್ಡ್ ಕೊಲಾಸೋಗೆ ನಮ್ಮ ಸರ್ಕಾರಕ್ಕೆ ಗತಿ ಇಲ್ಲ. ಭಿಕ್ಷೆ ಬೇಡೋ ಭಿಕ್ಷುಕರಿಗಿಂತ ಕಡೆ ನಮ್ಮ ಸರ್ಕಾರ. ಅವ್ರಿಗೊಂದು ತಾಲೂಕ್ ಆಫೀಸ್ ಕಟ್ಕೊಡೋಕ್ ಗತಿ ಇಲ್ಲ, ಒಂದು ಪೊಲೀಸ್ ಸ್ಟೇಷನ್ ಕಟ್ಕೊಡೋಕ್ ಗತಿ ಇಲ್ಲ. ಆ ಪೊಲೀಸರಂತೂ ಆ ಊರಲ್ಲಿರೋ ಕಳ್ಳರು ಕದೀಮ್ರು ಯಾರೆಲ್ಲ ಹೋಗಿ. ಆದ್ರೆ ಈಗ ಗೇಟ್ ಕಾಂಪೌಂಡ್ ಹಾಕಿದ್ರು ಕೃಷಿ ಇಲಾಖೆಯವರಲ್ವಾ, ಕೃಷಿ ಇಲಾಖೆ ಹಾಕಿರೋ ತಾನೆ, ಕೃಷಿ ಇಲಾಖೆಯವರು ಹಾಕಿರುವಂತಹ ಕಾಂಪೌಂಡ್ ಹೊಡೆದಾಕಿ ಇಲ್ಲಿ ರೊನಾಲ್ಡ್ ಕೊಲಾಸೋ ಅನ್ನುವಂತವ್ರು ಇದು ಕಟ್ಟಿದ್ದಾರೆ. ಅವತ್ತ ರೊನಾಲ್ಡ್ ಕೊಲಾಸೋ ಪೊಸಿಷನ್ ಸೇಲ್ ಅಗ್ರಿಮೆಂಟ್ ಆಗಿದೆ 2019ರಲ್ಲಿ. ಇನ್ನು 4 ಜನ ಗ್ರಾಂಟ್ಗಳು ಅಂತ ಹೇಳ್ತಾ ಇರಲ್ವಾ. ದಿಸ್ ಪ್ರಾಪರ್ಟಿ ಬಿಲಾಂಗ್ಸ್ ಟು 4 grantees who have obtained in their favor. ಯಾವ್ಯಾವ ಕೋರ್ಟ್ ಆರ್ಡರ್ ಆಗಿದೆ ಅಂತ ಅಲ್ಲಿ ತೋರಿಸ್ತಾ ಇದೆ. ಅಲ್ಲಿ ಆ ಇದರಲ್ಲಿ ಏನಾಗಿದೆ ಅಂತ ತೋರಿಸ್ತಿರೋ ಇದರಲ್ಲಿ ಅವರೆಲ್ಲ 4 grantees ಇಂದನೋ ಅಥವಾ 5 ಗ್ರಾಂಟ್ ಇಂದನೋ ನಮಗೆ 2019ರಲ್ಲಿ ರೊನಾಲ್ಡ್ ಕೊಲಾಸೋಗೆ ಆಗಿರುವಂತಹ ಅಗ್ರಿಮೆಂಟ್, ಸೇಲ್ ಅಗ್ರಿಮೆಂಟ್ ನ ದಾಖಲೆಗಳು ಇಲ್ಲಿದೆ. ಸೊ ಹಾಗಾಗಿ ಇದೆಲ್ಲ ಮಾಡ್ತಿರೋದು ಈ ರಿಯಲ್ ಎಸ್ಟೇಟ್ನವರೇ ಹೊರತು ಇವ್ರು ಭೂರಹಿತ ಕೃಷಿ ಕಾರ್ಮಿಕರಲ್ಲ. ಮತ್ತೆ ಯಾರು ಗ್ರಾಂಟ್ ಆಗಿದೆಯೋ ಅವರು ಊರಿನವರು ಅಲ್ಲ, ಯಾವ್ದ್ಯಾವ್ದೋ ಹಳ್ಳಿಯವರು. ಇಷ್ಟು ವಿಚಾರ. ಈಗ ಮುನೇಗೌಡರು ಪಾಪ ಅವರು ಯಾರ್ಯಾರೋ ಬೇರೆ ಬೇರೆ ಊರವರೆಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಂಥವ್ರು, ಒಂದ್ ಸ್ವಲ್ಪ ಒಳ್ಳೆ ರಾಜಕಾರಣ ಮಾಡ್ಕೊಂಡು ಬರ್ತಾ ಇರುವಂತವ್ರು. ಅದೇ ಕಾರಣದಿಂದಾಗಿನೇ ಯಾವ್ಯಾವ್ದೋ ಊರವ್ರು ಬಂದು ಇಲ್ಲೆಲ್ಲ ಮಾಡ್ತಾ ಇದ್ದಾರೆ. ನಮ್ಮೂರಿನ ಬಡವರಿಗೆ, ದಲಿತರಿಗೆ, ಅವ್ರಿಗೆ ಜಮೀನು ಒಂದು ಸೈಟ್ಗಳಾಗ್ಲಿ ಅಂತ ಹೇಳಿ ಅವರು ಊರವ್ರಿಗೆಲ್ಲ ಜೊತೆಗೆ ನಿಂತ್ಕೊಂಡು ಇಲ್ಲಿ ಇದೇ ಜಾಗದಲ್ಲೇನಾ ಹಾಕೊಳ್ಳೋದಕ್ಕೆ ಬಂದಾಗ 2020 ಹತ್ರಲ್ಲ 2004ರಲ್ಲಿ 22 ವರ್ಷಗಳಿಂದ 68 ಜನ ಕೋರ್ಟ್ಗೆ ತಿರುಗಾಡಿ ಆಮೇಲೆ ಕೇಸ್ ಬಿದ್ದೋಯ್ತು, ಏನೋ ಆಗಿದೆ. ತೋಟಗಾರಿಕಾ ಇಲಾಖೆಯವ್ರು ನಮ್ಮದು ಅಂತ ಹೇಳಿ ಇವ್ರ ಮೇಲೆ ಕೇಸ್ ಹಾಕ್ತಾರೆ. ಆದ್ರೆ ಇವತ್ತು ಇದು ನಿಮ್ಮದಲ್ಲ ಅಂತ ಹೇಳಿ ಬೇರೆ ಯಾರೋ ರೊನಾಲ್ಡ್ ಕೊಲಾಸೋ ಅನ್ನುವಂತ ಅಗ್ರಿಮೆಂಟ್ ಮಾಡ್ಕೊಂಡು ಸುಪ್ರೀಂ ಕೋರ್ಟ್ ತನಕ ಹೋಗಿ ಈ ಜಮೀನು ನಮ್ಮದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಏನೇನೋ ಕೇಸ್ ನಡೀತಾ ಇದೆ. ಈ ಸಂದರ್ಭದಲ್ಲಿ ಮುನೇಗೌಡರು ಆಗ್ಲೇ ಮಾತಾಡಿದ್ದೆಲ್ಲ ಅವರು ಒಂದಷ್ಟು ಹೇಳಿದ್ರೆ ಹೇಳಿ ಗೌಡ್ರಿಗೆ ನಾವು ಮುಂದಕ್ಕೆ ಏನ್ ಮಾಡ್ಬೋದು. ಒಂದು ವಿಚಾರ ಎಷ್ಟು ನಿಜ ಇಲ್ಲೋ ಅದು ನಡೆದಿದೆ. ಕೊಲಾಸೋ ಅನ್ನೋನು ಇಲ್ಲಿ ಕರ್ನಾಟಕದ ಒಬ್ಬ ಡಾನನ್ನ ಸಪೋರ್ಟ್ ತಗೊಂಡು ಇಲ್ಲೆಲ್ಲ ಸೂಪರ್ ಲೀಗ್ ತಗೊಂಡು ಬರ್ತಾನೆ. ಸಂದರ್ಭದಲ್ಲಿ ರೋಡಿ ಯಾವ್ದೋ ದೊಡ್ಡ ಡಾನು ಬಹಳ ದುಬೈಲೆಲ್ಲ ಇದ್ದು ವಾಪಸ್ ಬಂದು ಸರೆಂಡರ್ ಆಗಿ ಆಮೇಲೆ ಎಲ್ಲ ಇದು ಮಾಡಿ ಅವ್ನ ಮಗನ ಬಂದಿರ್ತಾನೆ ಇಲ್ಲಿ. ಈ 50,000 ಮೇಲೆ ಸಂಬಳ ಪೆನ್ಷನ್ ಬರ್ತಾ ಇಲ್ವಾ? ನಮ್ಮ ಜೊತೆಗೆ ಒಂದು 5 ನಿಮಿಷ ಮುಗಿಸ್ತೀನಿ. ವೆರಿ ಗುಡ್. ನೋಡ್ರಪ್ಪ, ಇವತ್ತು ಅವರು ಜನರ ಪರವಾಗಿ ಕೆಲಸ ಕಾಯ್ತಾ ಇದ್ರು. ಇವ್ರು ಒಂದು ಕ್ಲಿಪ್ ನಮ್ಮ ಹುಡುಗ ಕೊಟ್ಬಿಟ್ಟು ಅವ್ರು ಕಾಯ್ತಾ ಇದ್ದಾರೆ. ದಯವಿಟ್ಟು ನಂಬರ್ ಕೊಟ್ರೆ ನಾನು ಮಾತಾಡ್ತೀನಿ. ಸರಿ ನಂಬರ್ ಒಂದು ಯಾರಪ್ಪ ವೆಂಕಟೇಗೌಡ ಕೊಡೋಣ. ಇವ್ರ ನಂಬರ್ ಕೊಡಿ.
ಇಲ್ಲಿ ಮುನೇಗೌಡರಿದ್ದಾರೆ ನೋಡಿ, ಮಾತಾಡ್ತಾ ಇದ್ದಾರೆ ನಿಮ್ಮನ್ನ. ಅವರೇ ಮಾತಾಡೋದಕ್ಕಂತ ಅವ್ರಿಗೆ ಕೇಳ್ತಾ ಇದ್ವಿ. ನಾವು ಮಾಡ್ತಿರೋ ಹೋರಾಟಕ್ಕೆ ಸ್ವಲ್ಪ ಬಲ ತುಂಬಿ, ನಿಮ್ಮಾಗಿ ಅಸಿಸ್ಟೆಂಟ್ ಡೈರೆಕ್ಟರ್ ರಿಟೈರ್ಡ್ ಆದ ನಮ್ಮ ಡಾಕ್ಟ್ರು ಇದೇ ತರದ ಭೂಮಿ ಉಳಿಸೋದಕ್ಕೆ 8,000 ಭೂಮಿ ಉಳಿಸೋದಕ್ಕೆ ಹೋರಾಟ ಮಾಡ್ತಿರೋ ಡಾಕ್ಟ್ರು. ಮಾಜಿ ಮೇಯರ್ ಬೆಂಗಳೂರು. ನಾನು ತುಮಕೂರು ಡಬಲ್ ರೋಡ್ ನಾನೇ ಮಾಡಿದ್ದೆ. ವೆರಿ ಗುಡ್, ವೆರಿ ಗುಡ್. 20 ವರ್ಷ ಇನ್ಚಾರ್ಜ್ ಇದ್ದೆ. ಹೇಳ್ತೀನಿ, ಇವಾಗ ದುಡ್ಡು ಕೊಡ್ತೀವಿ, ಬಿಲ್ ಬರೆಯಲ್ಲ, ಇನ್ನೊಂದು ಕೊಡಲ್ಲ, ಏನು ಮಾಡಲ್ಲ, ಏನು ಮಾಡಲ್ಲ, ಹಾರಾಕ್ಬಿಟ್ಟಾರೆ. ಸಪೋರ್ಟ್ ಮಾಡಿ ಸರ್. ಇವ್ರಿಗೆ ಖಂಡಿತ ಇವ್ರಿಗೆ ಹೇಳಿ, ಇವ್ರಿಗೆಲ್ಲ ಚೆನ್ನಾಗಿ ಅದೇ ಅವರೇ ಗೊತ್ತಿದೆಯಪ್ಪ. ಅಲ್ಲ ML ಆಗಿದ್ದಾಗ ಜಯರಾಮ್ದ ಅಲ್ಲ, ಅವ್ರ ಪಾಪ ಅವ್ರ ಪಾಪ ಅವ್ರೆಲ್ಲ ಯಾವ್ದೋ ಇಬ್ರು ಇಟ್ಕೊಂಡು ಪಾಪ ಅವ್ರು ಹೇಳ್ತಿದ್ರು, ಅವರೆಲ್ಲ ಅವ್ರಿಗೆ ಗೊತ್ತಿಲ್ಲ ಐಡಿಯಾಗ ಪಾಪ ಮಾತಾಡ್ತಾರೆ. ನಾನು ವಿಡಿಯೋಗಳು ನೋಡಿದೆ, ನೀವು ವಿಡಿಯೋಗಳು ಬನ್ನಿ, ನೀವೆಲ್ಲ ಬಂದು ಅದಕ್ಕೆ ನಮ್ಗೊಂದು ಮಾಹಿತಿ ಕೊಟ್ರೆ ಖಂಡಿತ ನಾವೇನ್ ಮಾಡ್ತಿದ್ವಿ ನಿಮ್ಗೆ ಗೊತ್ತಾಗುತ್ತೆ. ನೀವ್ ಯಾರು ನಮ್ಗೆ ಗೊತ್ತಿರಲ್ಲ. ಆಗ ನಿಮ್ಮಂತವ್ರು ಬಂದು ಮಾಹಿತಿ ಕೊಟ್ರೆ ನಾವ್ ಇನ್ನೊಂದಷ್ಟು ನ್ಯಾಯದ ಪರವಾಗಿ ಹೋರಾಡೋದಕ್ಕೆ ಶಕ್ತಿ ಬರುತ್ತೆ ದಾಖಲೆಗಳ ಮೂಲಕ. ಇನ್ನೇನ್ ನೀವೇನ್ ನಮ್ಗೇನ್ ಬಾಡಿ ಗಾರ್ಡ್ ಅದ್ಯಾರು ಹೇಳ್ದ ಈ ಜಮೀನು ನೋಡ್ಕೊಳಕ್ಕೆ? ಗುಂಡೂರಾವ್ ಅಲರ್ಟ್ ಆಗಿದ್ದೆ ಅದು ಬೋಗಸೆ. ಒಳಗಡೆ ಗುಂಡೂರಾವ್ 100 acres ಅದು 20 ಎಕರೆ. 2014ರಲ್ಲಿ ಹಿರೇಮಠರು, ಸಂತೋಷ್ ಹೆಗಡೆ, ಇವರು AT ರಾಮಸ್ವಾಮಿ, ನಾವೆಲ್ಲ ಬಂದು ನಾವು ಹಿರೇಮಠರೆಲ್ಲ ಬೆಂಗಳೂರು ತನಕ 2 ದಿವಸ ಪಾದಯಾತ್ರೆ ಮಾಡಿದ್ವಿ. 2015 ಏಪ್ರಿಲ್ 14 ಅಂಬೇಡ್ಕರ್ ಜಯಂತಿ ದಿವಸ. ಎಲ್ಲಿಂದ? ನವರತ್ನ ಅಗ್ರಹಾರದಿಂದ ಬೆಂಗಳೂರಿನ ಗಾಂಧಿ ಪ್ರತಿಮೆ ತನಕ. ನಮ್ಮಲ್ಲಿ 2 ಸಾರಿ ಚೇರ್ಮನ್ ಆಗಿದೆಪ್ಪ, 2 ಸಾರಿ ಆಗಿದೆ, 2 ಸಾರಿ ಆಗಿದೆ. ಹಾಗೆ ಎಲ್ಲ ಮಾಡೋರು. ಈಗ ಅವರು ಗೆಲ್ಲಕ್ಕೆ ಬಿಡಲ್ಲ. ಏನ್ ಮಾಡ್ತೀರಾ, ಎಲ್ಲ ಅಧ್ವಾನ ಆಗಿರ್ತದೆ. ನೀವು ಸ್ವಲ್ಪ ಸಪೋರ್ಟ್ ಮಾಡಿ, ಆಗುತ್ತೆ. ಅವ್ರು ಕೊಡ್ತಾರೆ, ನೀವು ಹೇಳಿ. ನಿಮ್ಮ ಮೇಲೆ ಕೇಸ್ ಆಗಿದ್ದು ಏನಾಯ್ತು ಹೇಳಿ. ಇವತ್ತು ಈಗ ನಿಮ್ಮ KRS ಅನ್ನು ನೋಡಿ ನನಗೊಂಥರ ಧೈರ್ಯ ಬಂತು. ಯಾಕೆಂದರೆ ಸರ್ಕಾರ ವಿರುದ್ಧವಾಗಿ ಮಾಡಬಾರ್ದಂತ ಕೆಲಸ ಮಾಡಿರೋದನ್ನ ಹೊರಗಡೆ ತರುವಂಥದ್ದು ನಾನು ನಿಮ್ಗೆ ಸ್ವಲ್ಪ ಮಾಡ್ತೀನಿ. ಆದರೆ ಇವತ್ತಿನ ದಿವಸದಲ್ಲಿ ಸರ್ವೆ ನಂಬರ್ 21 ಪೂಜನಹಳ್ಳಿಯಲ್ಲಿ ನಾನು ಸುಮಾರು 77ರಿಂದಲೂ ನಾನು ಬುದ್ಧಿ ಬಂದಿದೆ. ಇಲ್ಲಿ ಕೊಲ್ಲಾಸ ಅನ್ನೋನು ಇವತ್ತಿನ ಕಡೆ ಇರಲಿಲ್ಲ. ಆದರೆ ಇಲ್ಲಿ ಸೃಷ್ಟಿಕರ್ತನಾಗಿ ಇವತ್ತು ಈ ಜನನ ಹೆಂಗೆ ಮುಂಕು ಮಾಡಬೇಕು ಅಂತೇಳಿ ಅವ್ರ ತಲೆಯಲ್ಲಿ ಬಂದ್ಬಿಟ್ಟಿದೆ. ಆ ಜನನ ಹೆಂಗೆ ಮುಂಕು ಮಾಡಬೇಕು, ಯಾರ ಹೆಂಗೆ ಹೊಡಿಬೇಕು, ಯಾರ ಹತ್ರ ಲ್ಯಾಂಡ್ ಹೊಡಿಬೇಕು ಅಂತೇಳಿ ಇವತ್ತು ನಿಪುಣ ಆಗಿಬಿಟ್ಟಿದೆ. ಈಗ ಅವನು ಫಾರಿನಲ್ಲಿ NRI ಆದರೂ ಸಹ ದುಡ್ಡು ಹೆಂಗೆ ಹೊಡಿಬೇಕು, ಯಾರನ್ನ ಬಿಡಬೇಕು ಅಂತ ಇಲ್ಲಿ ಕೆಲವರೆಲ್ಲ ಚೇಲಗಳನ್ನ ಇಟ್ಕೊಂಡವ್ರು. ಚೇಲಲ್ಲಿ ಇಟ್ಕೊಂಡು ನನ್ನೇ ಒಂದ್ಸರಿ ಫೋನ್ ಮಾಡಿ ಹೇಳಿದ್ದ, ಗೌಡ್ರೆ ನನ್ನ ಹತ್ರ ಇರೋದೆಲ್ಲ ಬಿಸ್ಕೆಟ್ ಹಾಕೋತ ನಾಯಿಗಳು, ನಿಮ್ಮಂತೂ ನನ್ನ ಹತ್ರ ಸೇರ್ಬೇಕು, ನೋಡ್ಕೊಳ್ಳಿ ಹೆಂಗ್ ಮಾಡ್ತೀನಿ ಅಂತ ನನಗೆ ಒಂದ್ಸರಿ ಫೋನ್ ಮಾಡಿ. ನಾನು ಹೇಳಿದೆ, ನಮ್ಮ ಅಪ್ಪರಿಗೆ ನಾವು ಹುಟ್ಟಿದೀವಪ್ಪ, ನಾವು ಬೇರೆಯವ್ರಿಗೆ ಹುಟ್ಟಿಲ್ಲ, ನಿಂತರ ಬೇರೆಯವ್ರ ಜಮೀನೆಲ್ಲ ಕಬ್ಬಿಸೋಕ್ಕೆ ನಮ್ಮ ಕೈಲಿ ಆಗಲ್ಲಪ್ಪ, ನಾವು ಬರೋದು, ನನಗೆ ಅದಕ್ಕೆ ಸಂಬಂಧ ಇಲ್ಲ, ಹೋಗ್ಬೇಕು. ಇವತ್ತು ಪಂಚಾಯತಿಯಲ್ಲಿ ನಾನು ಅಧ್ಯಕ್ಷನಾಗಿದ್ದಾಗ ಅವನು ಇವತ್ತು ಲೇಔಟ್ ಅಪ್ರೂವಲ್ ಆದಾಗ ಅಲ್ಲಿ ನಾವು ಟ್ಯಾಕ್ಸ್ ಏನಾರ ಮಾಡಿದ್ರೆ ಟ್ಯಾಕ್ಸನ್ನು ನಾವು ಇರೋ ಟ್ಯಾಕ್ಸನ್ನು ಕಲೆಕ್ಟ್ ಮಾಡಕ್ಕೆ ಹೋದಾಗ ಏನು ಮಾಡೋನು, ಅಲ್ಲಿರುವಂಥ ಸೆಕ್ರೆಟರಿಗಳನ್ನ ಉಪಯೋಗಿಸ್ಕೊಂಡು 3 ಫ್ಲೋರ್ ಪಟ್ಟಿದ್ರೆ ಗ್ರೌಂಡ್ ಫ್ಲೋರ್ ಮಾತ್ರ ತಗೊಬೇಕು, ಮೇಲೆ ಇರೋ ಫ್ಲೋರ್ಗೆ ಟ್ಯಾಕ್ಸ್ ಹಾಕ್ಬೋದು ಅಂತ ಗಲಾಟೆ ಮಾಡಕ್ ಹೋಗಿದ್ದ. ಆವತ್ತು ನಾನು ಹೊರಗಡೆ ನಿಲ್ಲಿಸಿದ್ದೆ. ಹೊರಗಡೆ ನಿಲ್ಲಿಸ್ಬಿಟ್ಟು ಅವನು ನಾನೇನು ಮೀಟಿಂಗ್ ಮಾಡಬೇಕು ಮೀಟಿಂಗ್ ಮಾಡಿ ಎಲ್ಲಕ್ಕೂ ಟ್ಯಾಕ್ಸ್ ಹಾಕೊಂಬತ್ತಾ ಇದೆ. ಇವತ್ತು ನಿಯರ್ಲಿ 8 ಕೋಟಿ ರೂಪಾಯಿ ಇವತ್ತು ಪಂಚಾಯತಿಗೆ ಟ್ಯಾಕ್ಸ್ ಕಟ್ಟಬೇಕು. ಅದು ಕಟ್ಟಕ್ಕೆ ವಸೂಲಿ ಮಾಡೋಕೆ ಈ ಕಡೆ ಪಂಚಾಯತಿ ಮೆಂಬರ್ಗಳ ಕೈಲಿ ಆಗ್ತಾ ಇಲ್ಲ. ಅವ್ರು ಯಾಕಂದ್ರೆ ಅವರೆಲ್ಲ ಹೀಡಾಗ್ಬಿಟ್ಟಿದ್ದಾರೆ. ಇವರೇನ ಗಲಾಟೆ ಮಾಡಿದ್ದಾರೆ ಪಂಚಾಯತಿ ಮೆಂಬರ್ಗಳು, ಟೂರ್ ಕಳಿಸ್ಬಿಡ್ತಾರೆ. ದಾಖಲೆ ಕೊಡಿ ಗೌಡ್ರೆ, ಯಾಕಂದ್ರೆ ಲೋಕ ಕರ್ತವ್ಯ ಲೋಪ ಅಂತ ಹೇಳಿ ಅಧಿಕಾರಿಗಳ ಮೇಲೆ ಸ್ಕೂಲ್ ಕಟ್ಸ್ಕೊಟ್ಬಿಟ್ಟು ಸ್ಕೂಲ್ ಜಾಗ 12 ಎಕರೆನ ಕಬ್ಬಿಸಕ್ಕೆ ಆ ಕಬ್ಬಿಸಕ್ಕೆ ಹೋದಾಗ ನಾನೇ ಪಂಚಾಯತಿ ಅಧ್ಯಕ್ಷ ಆಗಿದ್ದಾಗ 2 ದಿವಸ ಅದಕ್ಕೆ ನನ್ನ ಓನ್ ಟ್ರ್ಯಾಕ್ಟರ್ ತಗೊಂಡು ಅದು ಗಿಡ ಹಾಕಿ ಇವತ್ತು ದೊಡ್ಡ ಮರ ಆಗಿಟ್ಟಿದೆ. ಉಳಿಸಿದ್ದೀನಿ. ಅವ್ರೇನಂದ್ರೆ ಅವನ ಲೇಔಟ್ಗೆ ಅಡ್ವಾಂಟೇಜ್ ಆಗಿರ್ಲಿ ಅಂತ ಅದನ್ನ ಡೆವಲಪ್ ಮಾಡಿ ನಾವು ತೋರಿಸ್ಬೇಕು ಅಂತ ಮಾಡಿದ್ರು, ಅದು ಉಳಿಸಿದೆ. ಆದ್ರೆ ಇವತ್ತು ಸಿಂಗರಳ್ಳಿ ಹತ್ರ 100 ಎಕರೆ ಕಬ್ಬಿಸೋದಕ್ಕೆ ಒಂದು ಪ್ರಕಾಶ್ ಅವರು ಹೊತ್ತು ಮಂತ್ರಿ ಆಗಿದ್ದಾಗ ಅದನ್ನ ಓಪನ್ ಮಾಡಕ್ ಬಂದು ನಾನು ಓಪನ್ ಮಾಡಿಸೋಕ್ಕೆ ಸ್ಟೇಜ್ ಮೇಲೆ ಎತ್ತಿಲ್ಲ. ಯಾಕಂದ್ರೆ ಇಂಥ ಭೂಮಾಲೀಕನ್ನ ನಾವು ಸ್ಟೇಜ್ ಮೇಲೆ ಎತ್ತಿದ್ರೆ ನಾಳೆ ಇನ್ನೇ ಮುಂದೆ ತೊಂದರೆ ಆಗ್ತದೆ ಅಂತ ಹೊರದ್ವಿ. ಅದೇ ರೀತಿ KL ಮಂಜುನಾಥ್ ಜಸ್ಟಿಸ್ ಆಗಿದ್ದಾಗ ಕೋರ್ಟ್ ಓಪನ್ ಆದಾಗ ಅದ್ರ ಪಕ್ಕದಲ್ಲಿ ಒಂದು ವಕೀಲರ ಸಮುದಾಯ ಭವನ ಅಂತ ಒಂದು ಕನ್ಸ್ಟ್ರಕ್ಷನ್ ಮಾಡಿಕೊಟ್ಟಿದ್ರು. ನಾನು ಎಷ್ಟೋ ಲಾಯರ್ಗಳಿಗೆ ಅಲ್ಲಿ ಹೆಲ್ಪ್ ಮಾಡಿ ಏನು ಅಣ್ಣ ಕೊಡಲಿಲ್ಲ ಅಂದರೆ ಕಮಿಟ್ಮೆಂಟ್ ತಮ್ಮನತೆ ಮಾಡಿಬಿಟ್ಟು ಆಮೇಲೆ ಅಣ್ಣ ಇನ್ನೇನು ಮಾಡ್ತೇನೆ ಗೊತ್ತಿಲ್ಲ ಅಂತ ಕೊಡುವಂಥ ಇವೆಲ್ಲ ಮಾಡಿ ಬಂದಿದ್ದಾರೆ. ಕಬ್ಬಿಸೋದು ಇವತ್ತು ಅವರ ಒಂದು
ಏನು ಇವತ್ತು ಫಾರ್ಮ್ ಮಾಡಿದ್ದಾರೆ ಹಾಲಿವುಡ್ ಅಲ್ಲಿ ನೋಡಿದ್ರೆ ಅಲ್ಲೆಲ್ಲ ಬೋಗಸ್ ಲ್ಯಾಂಡ್ಗಳಿರೋದು ಗೋಮಾಳೋದು ಇಲ್ಲಿ ತೋರೋದು ಅದು ಯಾರಿಗೂ ಗೊತ್ತಿದ್ದಿರೋದು ಗೋಮಾಳನ ಸೃಷ್ಟಿ ಮಾಡಿ ಅವನ ಹಿಂದ್ಗಡೆ ಅವನು ಏನ್ ಮಾಡ್ತಾರೆ, ರಿಟೈರ್ಡ್ ಆಗಿರೋ ತಹಸೀಲ್ದಾರ್ ಅಲ್ಲಿ ಉಚ್ಚಿ ಹೊಡೆಯೋದು. ನನಗೆ ಅವಾಗ ನಾನು 2004ರಲ್ಲಿ ನನಗೆ ವಿಷಯ ಗೊತ್ತಾಗಿದ್ದಾಗ ಇದು ಎಲ್ಲ ಅವಾಗ ಫೆನ್ಸಿಂಗ್ ಬರೀ ಕಂಬಿ ಹಾಕಿದ್ರು. ನಾನು ಯಾರೋ ಹೊಡೆಯೋದ್ರ ಬದಲು ಇವ್ರನ್ನ ಸಹಕಾರ ಆಗಲಿ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, 3 ಸೆಟ್ಸ್ ಕೊಡೋಣ ಪಂಚಾಯತಿಂದ ಅಂತೇಳಿ ನೀವೆಲ್ಲ ಬಂದು ಅಂತೆಲ್ಲ ಶೆಡ್ ಒಂದು 82 ಶೆಡ್ ಹಾಕಿ 82 ಶೆಡ್ ಹಾಕಿ ಅವರೆಲ್ಲ ಮಾಡಿದ್ಮೇಲೆ ಹಾರ್ಟಿಕಲ್ಚರ್ ಗಲಾಟೆ ಮಾಡಿ ನಮ್ಮ ಜಾಗ ನೀವು ಯಾಕೆ ಬಂದ್ರಿ ಅಂತೇಳಿ ನಾವು ಗೋಮಾಳ ಅಂತ ನಾವು ಹಾರ್ಟಿಕಲ್ಚರ್ ನಮ್ದು ಅಂತೇಳಿ ಅವತ್ತೇನು ಮಾಡಿದ್ರು, ನಮಗೆಲ್ಲ ಹೊರಗಡೆ ಹಾಕಿ ಕಂಪ್ಲೇಂಟ್ ಕೊಟ್ಟು ಎಲ್ಲ FIR ಆಗಿ ರಿಜಿಸ್ಟರ್ ಆಯಿತು. ರಿಜಿಸ್ಟರ್ ಆಗಿ 3 ವರ್ಷ 4 ವರ್ಷ ನಾವು ಕೋರ್ಟಿಗೆ ತೆಗಿ ಅದೇನೋ ಈಗ ಬಂದು ಡಿಸೈಡ್ ಆಗಿದೆ. ಆದರೆ ಅದೇ ಫೇಕ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅವನು 2 ಎಕರೆ ಮಾಡಿಸ್ಕೊಂಡು ಇವ್ರಿಗೂ 4 ಎಕರೆ ಮಾಡಿದ್ರೆ ಒಂದು ಕುಟುಂಬಕ್ಕೆ 6 ಎಕರೆ ಆಗಿದೆ. ಇನ್ನು ಕೆಲವರೆಲ್ಲ ಒಂದು 10 ಜನ ಏನಾದ್ರು ಮಾಡಿಸ್ಕೊಂಡು ಇವತ್ತು ಪೂರ್ತಿ ಕಂಪಲ್ಸರಿ ಕೊಟ್ಟೆವು. ಹೊರಟಾಗಿ ಹೋದಾಗ ಅವತ್ತೇನು ಮಾಡಿದ್ರು, ಹಾರ್ಟಿಕಲ್ಚರ್ ನಾವು ಹೊರಗಡೆ ಹಾಕಿದ್ರೆ ಕೇಸ್ ರಿಜಿಸ್ಟರ್ ಮಾಡಿ ಕಾಂಪೌಂಡ್ ಹಾಕಿದ್ರು. 82 ಕಾಂಪೌಂಡ್ ಹಾಕಿದ್ರು. ಕಾಂಪೌಂಡ್ ಹಾಕಿ ಇವತ್ತು ಹಾರ್ಟಿಕಲ್ಚರ್ ಪೆನ್ಷನ್ ಅವರು ಬೇಕಾದ್ರೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರನ್ನೇ ಕೇಳಿ ಯಾರು ಗಿಡ ಮಾಡಿದ್ರು, ಯಾರು ಮಾಡಿದ್ದು ಅಂತ. ಪಾಪ ಇವರು ಪೂಜೆ ಚಿಕ್ಕಸಣ್ಣವರು ನಿಮ್ಮೂರವ್ರಲ್ಲ, ನಿಮ್ಮೂರಿನ ಭೂರಹಿತ ಕೃಷಿ ಕಾರ್ಮಿಕರಲ್ಲ. ಹಂಗ್ ಮಾಡ್ಕೊಂಡು ಅವ್ರ ಹೆಸರು ಮಾಡ್ಬಿಟ್ಟು ಅವ್ರನ್ನ ಅಮಾಯಕರು ಮಾಡಿ ಅವ್ರಿಂದ ಇವತ್ತು ನಿಮ್ ಕೈ ಕೊಟ್ಟಿದ್ದೀವಿ. ಸೇಲ್ ಅಗ್ರಿಮೆಂಟ್ ಮಾಡ್ಕೊಂಡು ವಿತೌಟ್ ಪೊಸಿಷನ್ ಸೇಲ್ ಅಗ್ರಿಮೆಂಟ್ ಮಾಡ್ಕೊಂಡು ನೆಕ್ಸ್ಟ್ ಆದ್ಮೇಲೆ ಅವ್ರ ಪೊಸಿಷನ್ ಬರೋದು. ಇವತ್ತಿನ ಆಸ್ತಿ ಇದೇನಂದ್ರೆ 20 ಕೋಟಿ ಇರ್ಬೋದು ಎಕರೆ. 20 ಕೋಟಿ ಅಂದ್ರೆ 20 ಎಕರೆಗೆ ಎಷ್ಟಾಗ್ತದೆ ಲೆಕ್ಕ ಹಾಕಿದ್ರೆ 10 ಎಕರೆಗೆ 200 ಕೋಟಿ ರೂಪಾಯಿ ಆಸ್ತಿ ಈಗ ಅಫಿಷಿಯಲ್ಗಳಿಗೆ ಅದರಲ್ಲಿ 5 ಕೋಟಿ ಕೊಟ್ಟರು ಈಸಿಯಾಗಿ ತಗೊಂಡ್ಬಿಡ್ಬೋದು. ಅಫಿಷಿಯಲ್ಗಳು ಫೈಟ್ ಫಾರಿಂಗ್ ಏರಿಯನ್ನೆಲ್ಲ ಟೂರ್ ಕಳಿಸಿದಾಗ ಆ ರೆಸಲ್ಯೂಷನ್ ಓಡಿಸಾಕಿದ್ರೆ ಅದನ್ನ ಅವ್ನು ಕಾಪಿ ತಗೊಂಡವನಂದ್ರೆ ಅದು ಇಲ್ಲದೆ ಮಾಡ್ಬಿಟ್ಟು ಈ ತರ ಮಾಡಿ ಅವನು ಭೂ ಕಬಳಿಕೆ ಮಾಡೋದ್ರಲ್ಲಿ ಈ ಭಾಗದಲ್ಲಿ ಅವನು ಎಕ್ಸ್ಪರ್ಟ್ ಆಗಿದ್ದಾನೆ. ಈಗ ಅವನು ಇವತ್ತು ಪಾಪ ಅಮಾಯಕರನ್ನ ಮುಂದೆ ಇಟ್ಕೊಂಡು ಅಮಾಯಕ ಪಾಪ ಅವ್ರಿಗೆ ಕೂತ್ಕೊಂಡು ಹೇಳಕ್ 5 ಲಕ್ಷ 10 ಲಕ್ಷ ಸಿಗಲಿ ಸಿಗ್ನೇಚರ್ ತಾನೇ ಮಾಡೋದು. ಅದ್ರಲ್ಲಿ ನೋಡಿದ್ರಲ್ಲಿ ಕೋಟಿಗಟ್ಟಲೆ ಡ್ರಾಫ್ಟ್ ಸಾಲ ಕೊಟ್ಟಿದ್ದಾರೆ. ಅದರಲ್ಲಿ ಕೋಟಿಗಟ್ಟಲೆ ಪೇಮೆಂಟ್ ಮಾಡಿರೋದೆಲ್ಲ ಇದೆ. ಅದು 36,97,000 ಆಂಜನಪ್ಪ ರತ್ನಮ್ಮ ಏನ್ ಕೊಟ್ಟರು ಇವತ್ತು ಮಾಡೇ ಮಾಡ್ತಾರೆ. ಯಾಕೆಂದ್ರೆ ಸರ್ಕಾರಕ್ಕೆ 71,70,000 ಅದು ಎಷ್ಟು ಸಲ 2004ರಿಂದ ಕೊಡ್ಕೊಂಡ್ ಬಂದಿದ್ದಾನೆ ಲೆಕ್ಕದಲ್ಲಿ. ನಿಜಕ್ಕೂ ಕೊಟ್ಟನೋ ಇಲ್ವೋ ಗೊತ್ತಿಲ್ಲ, ಯಾವಾಗ ಕೊಟ್ಟಿದ್ನೋ, ಬಟ್ ಆಗಿದೆ. ಹಂಗೆ ನಾನು ನಿಮ್ಮಲ್ಲಿ ಮನವಿ ಮಾಡೋದಷ್ಟೇ, ನಿಮ್ಮ ಹೋರಾಟದ ಜೊತೆಯಲ್ಲಿ ನಾವು ಸೇರ್ಕೊಂತೀವಿ. ಇದಕ್ಕೇನಾದ್ರು ಅಂತ್ಯ ಕಳಿಸ್ಬೇಕು, ಸರ್ಕಾರ ಕೊಡಿಸ್ಬೇಕು ಅಂತ ಇವತ್ತಾ ಈಗ ನಾಳೆಗೆ ಹಾಕಿದಾರಂತೆ. ಈಗ ಬಂತು. ಈಗ ಇವರಿದಾರಲ್ಲ ನಮ್ಮ ಉಸ್ತುವಾರಿ ಮಂತ್ರಿ, ಅವ್ರಿಗೆ ಏನಾರ ಕೊಟ್ಟರು ನೆಗ್ಲೆಕ್ಟ್. ಮುನಿಯಪ್ಪನ ನಿಮ್ಮ ಇವರೆಲ್ಲ ಕೊಟ್ಟಿದ್ದಾರೆ. ರೆಕಾರ್ಡ್ಸ್ ಎಲ್ಲ ಪಕ್ಕ ಇದೆ, ಅದೇನ್ ಮಾಡಕ್ಕಾಗ್ತದೆ ಅಂತ ಒಂಥರ ನೆಗ್ಲೆಕ್ಟ್ ಆಗಿರ್ತಾರೆ. ಅವರೆಲ್ಲ ಇವರು ಜೇಬುಗಳಲ್ಲಿರೋರು ತಾನೆ, ದೊಡ್ಡವ್ರ ಜೇಬುಗಳಲ್ಲಿ ಇವತ್ತು ಮೇಲೆ ಇರೋದು. ಊರುಗಳಿಗೆಲ್ಲ ಪೇಮೆಂಟ್ ಆಗಿದ್ದಾವೆ, ಯಾರು ಬಂದಿಲ್ಲ ಇಲ್ಲಿ. ಮೆಂಬರ್ಗಳು ಹೌದಾ? ಕಂಡೀಷನ್ ಇರೋದಕ್ಕೆ ಅವ್ನು ಸೆಕ್ರೆಟರಿ ಒಬ್ಬರೇ ಅಮ್ಮೆ ಅಂತ ಇಲ್ಲಿ ಅವನೇ ಮೇಜರ್ ಆಗಿ ಉಸ್ತುವಾರಿ. ಅವ್ನ ಮಗಳು ಆತ್ಮಹತ್ಯೆ ಕೆಲಸ ಮಾಡ್ತಾವೆ. ಈಗ ಹಂಗ್ ಮಾಡ್ಕೊಂಡು ಬಂದಿರೋದು. ಅವರು ಇಲ್ಲಿ ಲೋಕಲ್ ಅಲ್ಲಿ ಬೋಗಸ್ ಅಲ್ಲಿ ಎತ್ತಿನ ಕೈ. ಆಮೇಲೆ ಅವನು ಈ ಲೋಕಲ್ ಅಲ್ಲಿ ಕೆಲವರು ಹೇಳಿದ್ರು, ನಮ್ಮ ಹುಡುಗ ಹೇಳಿದಂಗೆ ಒಬ್ರು ಲೀಡರ್ಶಿಪ್ ಅನ್ನಂಗಿದ್ರೆ ಅವ್ರಿಗೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡಿಬಿಟ್ಟು ವ್ಯವಹಾರ ಮಾಡಕ್ಕಿರ್ತಾರೆ. ವ್ಯವಹಾರ ಮಾಡಿ ಇವರು ಈ ದೊಡ್ಡ ಲೀಡರ್ಗಳು ಅಂದ್ಕೊಂಡಿರೋರು ಊರಿನ ದೊಡ್ಡ ಮನುಷ್ಯರೆಲ್ಲರೂ ನನ್ನ ಹತ್ರ ಕಾರ್ ತಗೊಂಡು ಯಾರು ಬೇಕಾದ್ರೂ ಮಾಡ್ಬಿಡ್ತಾರೆ. ಮನೆಯಲ್ಲಿ ಮಾಡ್ಕೊಂಡ್ಬಿಡ್ತಾರೆ, ಮನೇಲಿ ಇರೋರು ಮಾಡ್ತಾರೆ, ಊರಿನ ಜಮೀನು ಮಾಡ್ತಾರೆ. ನೀವು ಬಹಳ ಹೋರಾಟ ಮಾಡ್ಕೊಂಡಿದ್ದೀರಾ, ಏನೋ ಒಂದಷ್ಟು ಕೇಸ್ಗಳೆಲ್ಲ ಹಾಕ್ಸ್ಕೊಂಡಿದ್ದೀರಾ. ನಿಮ್ಮ ಪರವಾಗಿ ಅದೇನು ಕೇಸ್ಗಳು ಹಾಕ್ಸ್ಕೊಳ್ಳೋದು ದೊಡ್ಡ ವಿಚಾರಗಳಲ್ಲ. ನ್ಯಾಯದ ಪರವಾಗಿರುವಾಗ ಕೇಸ್ ಹಾಕಿದಾಗ ಏನು ಹೋಗುತ್ತೆ, ಅವೇನು ಕೋರ್ಟುಗಳು ಎಲ್ಲಾ ಕೋರ್ಟುಗಳು ತಪ್ಪು ಶಿಕ್ಷೆ ಕೊಡೋದಿಲ್ಲ. ಹಾಗಾಗಿ ನ್ಯಾಯ ಸಿಗುತ್ತೆ. ಈಗ ಅಲ್ಲಿಯೋದೇ ಒಂದು ಶಿಕ್ಷೆ ನಮಗೆ ಸುಳ್ಳು ಕೇಸ್ಗಳಲ್ಲಿ. ಆದ್ರೆ ಆಗುತ್ತೋ ಆಗಲ್ವೋ, ಕೋರ್ಟ್ಗೆ ಇವೆಲ್ಲ ಒಪ್ಪಿಗೆ ಆಗಲ್ವೋ ಅಥವಾ ವಕೀಲರು ಒಪ್ಕೊಳ್ತಾರೋ ಇಲ್ವೋ ಗೊತ್ತಿಲ್ಲ. ನಿಜಕ್ಕೂ ಕೋರ್ಟ್ ಈಗ ಇಂಥ 100 ಕೋಟಿ ರೂಪಾಯಿ ಬೆಲೆ ಬಾಳೋ ಭೂಮಿನ ರೈತರಿಗೆ ಅಂತ ಬಿಟ್ಕೊಟ್ರೆ ಯಾರಿಗೂ ಹೋಗುತ್ತೆ? ಅದು ಭೂಗಳನ್ಗೆ ಹೋಗುತ್ತೆ, ಸರ್ಕಾರಿ ಭೂಮಿ. ಹಾಗಾಗಿ ಕೋರ್ಟ್ಗಳು ಒಂದಷ್ಟು ವಿವೇಚನೆಯಿಂದ ವರ್ತಿಸ್ತವೆ ಅಂತ ಭಾಷಣ ಮಾಡ್ಲಿಲ್ವಾ, ನಾವು ಹೋರಾಟ ಮಾಡೋಣ. ಅದಕ್ಕೆ ಇಲ್ಲಿ ಈ ಜಮೀನನ್ನ ನಾವಂತೂ ಒಂದಷ್ಟು ಹೋರಾಟ ಮಾಡ್ತೀವಿ, ಆದ್ರೆ ಸ್ಥಳೀಯರು ಬರ್ಬೇಕು. ನಾವು ನ್ಯಾಯಾಂಗ ಹೋರಾಟ ಒಂದಷ್ಟು ಮಾಡ್ಬೋದು, ಆದ್ರೆ ಸ್ಥಳೀಯ ಹೋರಾಟಕ್ಕೆ ನೀವೇ ಬರ್ಬೇಕು. ನಿಮ್ಗೆ ನಿಮ್ಮ ಮೇಲೆ ನೋಡಿ
ನಾವ್ ಇಲ್ಲಿ ತನಕ ಕೋರ್ಟ್ಗಳಲ್ಲಿ ಕೇಸ್ ನಮ್ಮ ಮೇಲೆ ಆಗಿದೆ ಅಲ್ವಾ, ನಮ್ಮ ಪರವಾಗಿ ನಾವೇನು ಮಾಡೋದ್ ಬೇಕಾಗಿಲ್ಲ, ಅವತ್ತು ಹೋಗಿ ನಿಂತ್ಕೊಳ್ಬೇಕಷ್ಟೇ. ಹಾಗಾಗಿ ಅಂತದ್ದೇನಾದ್ರು ಕೇಸ್ ಬಿಟ್ಟು ನಾವು ಧೈರ್ಯ ಕಳ್ಕೊಳ್ಳೋದು ಬೇಡ, ಹೋರಾಟ ಮಾಡೋಣ. ಅವ್ರೇನಾದ್ರೂ ಇಲ್ಲಿ ಕೋರ್ಟಿಗೆ ಬಂದಾಗ ಆವತ್ತು ನಾವು ಅವ್ರಿಗೆ ಅಡ್ಡ ಹಾಕೋಣ. ಧೈರ್ಯವಾಗಿ ಮಾಡೋಣ, ಏನ್ ಪರವಾಗಿಲ್ಲ. ನೀವೆಷ್ಟು ಜನ 4 ಜನನೇ ಬನ್ನಿ, ನಾವು 4 ಜನ ಇರೋಣ, ನಮ್ಮ ಮೇಲೆನೆ ಕೇಸ್ ಹಾಕ್ಲಿ. ಕೋರ್ಟ್ ಮುಂದೆ ಹೋಗಿ ತಗೊಂಡು ನಿಲ್ಸಿದಾಗ ರೆಕಾರ್ಡ್ ಆಗುತ್ತೆ ಯಾವ ಕಾರಣಕ್ಕಾಗಿ ನಾವು ಅಡ್ಡ ಹಾಕಿದ್ವಿ ಅಂತ ಇವೆಲ್ಲ ತೋರ್ಸೋಣ. ಕೋರ್ಟ್ ಮೇಲಿನ ಕೋರ್ಟ್ ಹೇಳಿದ ತಕ್ಷಣಕ್ಕೆ ಅದು ಪರಮಶಾಸನ ಅಲ್ಲ, ಚಂಡು ಶಾಸನ ಅಲ್ಲ. ಅದ್ರ ಮೇಲಿನ ದೇವರೊಬ್ರು ಇರ್ತಾನಲ್ಲ, ಮಹಾತ್ಮ ಗಾಂಧೀಜಿ ಅವತ್ತು ಸರ್ಕಾರ ಇದ್ರು ನೀ ಇವತ್ತು ಯಾವುದೇ ಅನೈತಿಕವಾದಂತಹ ಕಾನೂನು ಕಾಯ್ದೆ ಇದ್ರೆ ಅದನ್ನ ಉಲ್ಲಂಘಿಸೋದು ಆಯ್ತು. ಸರಿ, ಈಗ ಹೋಗೋಣ ಬನ್ನಿ ಗೌಡ್ರೆ. ಇಷ್ಟು ಆಗಿದೆ, ವಿಚಾರ ದಾಖಲು ಮಾಡಿದ್ದೀವಿ. ಸಾವಿರಾರು ಲಕ್ಷಾಂತರ ಜನಕ್ಕೆ ವಿಚಾರ ಗೊತ್ತಾಗುತ್ತೆ. ಸರ್ಕಾರದಲ್ಲೂ ಒಂದಷ್ಟು ಚಲನೆ ಆಗುತ್ತೆ. ಇವಾಗ ನಾವು ಮಾಡಿರೋ ಕೆಲಸಕ್ಕಾಗಿ ಕೋರ್ಟ್ ಗಮನಕ್ಕೂ ಒಂದಷ್ಟು ವಿಚಾರ ತರೋ ಪ್ರಯತ್ನ ಮಾಡೋಣ, ಹೋರಾಟ